ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು ಗಣಿತ ವಿಭಾಗದ 10ನೇ ತರಗತಿಯ ಮೊದಲ ಅಧ್ಯಾಯ ಸಮಾಂತರ ಶ್ರೇಣಿಗಳ ಅಭ್ಯಾಸ 1.3ರ ಮುಂದುವರಿದ ಭಾಗವನ್ನು ನೋಡೋಣ. ಅದರಲ್ಲಿ ಮುಖ್ಯ ಪ್ರಶ್ನೆ 5, 5th ಮೇನ್. ಓಕೆ, ಏನಿದೆ? ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45. ನೋಡಿ, ಮೊದಲ ಪದ ಎಷ್ಟು ಕೊಟ್ಟಿದ್ದಾರೆ? 5, ಕೊನೆಯ ಪದ 45. ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ, ಹಾಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ. ಕೊಟ್ಟಿರುವಂತಹ ಕ್ವಶನನ್ನು ಓದಿ ನಾವು ಡಾಟಾ ತೆಗಿಬೇಕು, ದತ್ತಾಂಶವನ್ನು ತೆಗಿಬೇಕು. ಓಕೆ, ಮೊದಲ ಪದ ಅಂದರೆ ಎ, ಎಷ್ಟಿದೆ? 5. ಕೊನೆಯ ಪದ ಅಂದರೆ ಏನು? AN. ಕೊನೆಯ ಪದ ಎಷ್ಟು ಕೊಟ್ಟಿದ್ದಾರೆ? 45. ಮೊತ್ತ ಅಂತ ಕೊಟ್ಟಿದ್ದಾರೆ, ಎಷ್ಟು ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿಲ್ಲ. ಸೊ SN ಅಂತ ತಗೊಳ್ಳಿ. ಮೊತ್ತ ಎಷ್ಟು? 400. ಮೊತ್ತ 400 ಆದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿ, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. N = ಕ್ವಶನ್ ಮಾರ್ಕ್, D = ಕ್ವಶನ್ ಮಾರ್ಕ್. ಓಕೆ, ಪರಿಹಾರ ನೋಡಿ. ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ? A ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, SN ಕೊಟ್ಟಿದ್ದಾರೆ, D ಗೊತ್ತಿಲ್ಲ. ಹಾಗಾದರೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ಗೊತ್ತಿಲ್ಲದೇ ಇದ್ದಾಗ ಯಾವ ಸೂತ್ರವನ್ನು ಬಳಸ್ತೀವಿ? SN ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, D ಗೊತ್ತಿಲ್ಲ. ಹಾಗಾದರೆ N ಕಂಡುಹಿಡಿಬೇಕಾದ್ರೆ ನಾವು SN = N/2 A + AN. N ಕೊಟ್ಟಿಲ್ಲ, ಕಂಡುಹಿಡಿಬೇಕು. A ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, SN ಕೊಟ್ಟಿದ್ದಾರೆ. ಹೌದಾ? ಒಟ್ಟು 4 ಪದಗಳು ಅನ್ನೋನ್ ಇದೆ, ಗೊತ್ತಿಲ್ಲ. ಹೌದಾ? ಇದರಲ್ಲಿ 3 ಪದಗಳನ್ನು ಕೊಟ್ಟಿದ್ದಾರೆ, ಒಂದನ್ನು ಮಾತ್ರ ಕೇಳಿದ್ದಾರೆ. ಇಲ್ಲಿ ಒಟ್ಟು 4 ಪದಗಳಿವೆ. ಇದರಲ್ಲಿ 3 ಪದಗಳು ಗೊತ್ತಿಲ್ಲ, 3 ಪದಗಳು ಗೊತ್ತಿದೆ, 1 ಗೊತ್ತಿಲ್ಲ. ಹೌದಾ? ಹಾಗಾದರೆ ಸಿಗುತ್ತಲ್ವ ಈಗ? SN ಎಷ್ಟಿದೆ? 400. ಓಕೆ, N ಎಷ್ಟಿದೆ? ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಇಡಿ. A ಎಷ್ಟಿದೆ? 5. AN ಎಷ್ಟಿದೆ? 45. ಓಕೆನಾ? 400 = N/2 ಇಂಟು 45 + 5 ಅಂದರೆ 50. ಎಡ 1 ಎಡ 25. ಸೊ 400 = N × 25. ಈ 25 ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ. ಸೊ N = 400 / 25. ಒಂದ್ಲೆ 6. ಸೊ N ವ್ಯಾಲ್ಯೂ ಎಷ್ಟು ಬಂತು? 16. N ವ್ಯಾಲ್ಯೂ ಎಷ್ಟು ಬಂತು? 16. ಇವಾಗ ನೀವು SN ಸೂತ್ರದಲ್ಲಿ ಹಾಕಿ ಬಿಡಿಸಿದ್ರು ಆನ್ಸರ್ ಸೇಮ್ ಬರುತ್ತೆ, AN ಸೂತ್ರದಲ್ಲಿ ಹಾಕಿ ಬಿಡಿಸಿದ್ರು ಸೇಮ್ ಬರುತ್ತೆ. ಯಾಕಂದರೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಇರುತ್ತೆ. ಆದ್ದರಿಂದ AN = A + N - 1 × D. ನಾವು ಯಾವಾಗಲೂ ಯಾವುದೇ ಪ್ರೊಸೀಜರ್ನ ಸಿಂಪಲ್ಲಾಗಿ ಮಾಡ್ತಾ ಹೋಗಬೇಕು. ಡಿಫಿಕಲ್ಟಿ ಮಾಡಿಕೊಂಡು ನಮಗೆ ನಾವು ದೊಡ್ಡದೇ ಬಿಡಿಸ್ಬೇಕಂತ ಏನು ರೂಲ್ಸ್ ಇಲ್ಲ. ಹೌದಾ? ಸೊ ಈಸಿಯಾಗಿ ಮೂವ್ ಆಗಿ. AN ಎಷ್ಟಿದೆ? 45. AN ಎಷ್ಟಿದೆ? 45. A ಅಂದರೆ 5 + N - 1. D ಎಷ್ಟಿದೆ? ಗೊತ್ತಿಲ್ಲ. N ಕೊಟ್ಟಿದ್ದಾರೆ ನೋಡಿ. N ಎಷ್ಟಿದೆ? 16. ಸೊ N ಇದ್ದಲ್ಲಿ ಏನು ಹಾಕೊಂಡ್ಬಿಡೋಣ? 16. ಓಕೆನಾ? 45 = 5 + 16 1 ಹೋದರೆ 15D. ಈ +5 ಈ ಕಡೆ ಹಾಕೊಳ್ಳಿ. = ಬಂದರೆ -45 - 5 ಅಂದರೆ 40, which = 15D. ಓಕೆನಾ? ಹಾಗಾದರೆ D ಇಲ್ಲೇ ಇಡಿ, 15 ಈ ಕಡೆ ಬರುತ್ತೆ, ಡಿವೈಡೆಡ್ ಬೈ
ಸೊ ಡಿ ಈಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 15. ಇದನ್ನು ಸಿಂಪ್ಲಿಫೈ ಮಾಡ್ಬೋದು, ಕ್ಯಾನ್ಸಲೇಷನ್ ಮಾಡ್ಬೋದು. 5 3 15, 5 8 40. ನೆಕ್ಸ್ಟ್ ಪಾಯಿಂಟಲ್ಲೆಲ್ಲ ಇಡಕ್ಕೆ ಹೋಗಬೇಡಿ. ಸೊ ಡಿ 8 ಡಿವೈಡೆಡ್ ಬೈ 3. ಓಕೆನಾ? ಇನ್ನು ನೆಕ್ಸ್ಟ್ 6th ಮೇನ್ ಹೋಗೋಣ. ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾವೆ. ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಇದೆ. ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ 9 ಅಂತಲೂ ಕೊಟ್ಟಿದ್ದಾರೆ. ಅವುಗಳ ಪದಗಳ ಸಂಖ್ಯೆ ಎಷ್ಟು, ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಕ್ವಶನ್ನ ಒಂದೆರಡು ಸರ್ತಿ ನೀವು ಕ್ಲಿಯರಾಗಿ ಓದ್ಬಿಟ್ರೆ ಈಸಿಯಾಗಿ ಡಾಟಾ ಸಿಕ್ಬಿಡುತ್ತೆ. ಏನಿಲ್ಲ ಅದರಲ್ಲಿ ಇಂಪಾರ್ಟೆಂಟ್, ಹೌದಾ? ತುಂಬ ಡಿಫಿಕಲ್ಟಿ ಆಗುವಂಥದ್ದು ಏನಿಲ್ಲ, ಈಸಿ ಇದೆ. ಓಕೆ, ಏನಿದೆ? ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು. ಹೌದಾ? ಮೊದಲ ಪದ ಅಂದ್ರೇನು? ಎ. ಕೊನೆಯ ಪದ ಅಂದ್ರೇನು? AN. ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ 17 ಮತ್ತು 350. ಓಕೆನಾ? 17 ಮತ್ತು 350. ಮತ್ತೇನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ? ಸಾಮಾನ್ಯ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ 9. ಡಿ ಈಸ್ ಈಕ್ವಲ್ ಟು 9. ಏನು ಕೇಳಿದ್ದಾರೆ? ಪದಗಳ ಸಂಖ್ಯೆ ಕೇಳಿದ್ದಾರೆ. ಮತ್ತೇನು ಕೇಳಿದ್ದಾರೆ? ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಪದಗಳ ಸಂಖ್ಯೆ ಎನ್ ಕಂಡು ಹಿಡ್ಕೋಬೇಕು. ಎನ್ ಕಂಡು ಹಿಡ್ಕೊಂಡ್ಮೇಲೆ SN ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳಿದ್ದಾರೆ. ಮೊದಲು ಎನ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ SN ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನೋಡಿ, AN ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ. AN ಸೂತ್ರ ಹಾಕ್ಬಿಟ್ರೆ ನಮ್ಗೇನು ಸಿಗುತ್ತೆ? N ಸಿಕ್ಬಿಡುತ್ತೆ. ಓಕೆ, ಸೊಲ್ಯೂಷನ್ ಅಂತನಾದರೂ ತಗೊಳ್ಳಿ, ಪರಿಹಾರ ಅಂತನಾದರೂ ತಗೊಳ್ಳಿ. ವಿ ನೋ ದ್ಯಾಟ್, ವಾಟ್ ವಿ ನೋ, ಏನು ಗೊತ್ತು ನಮಗೆ? AN ಈಸ್ ಈಕ್ವಲ್ ಟು, ವೆರಿ ಗುಡ್, A ಪ್ಲಸ್ N ಮೈನಸ್ 1 ಇಂಟು D. ಓಕೆ, AN ಅಂದರೆ 350, A ಅಂದರೆ 17, N ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಇಡಬೇಕು. D ಮೀನ್ಸ್ 9. ಓಕೆ, 17 ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್. ಹೌದಾ? 350 ಮೈನಸ್ 17 ಎಷ್ಟಾಗುತ್ತೆ ನೋಡಿ? 10ರಲ್ಲಿ 7 ಹೋದರೆ 3, 2 ಹೋದರೆ 3. ಹೌದಾ? 3. ಇದು ಈ ಕಡೆ ಬಂದ ಮೈನಸ್ 333 ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 9. ಓಕೆ, ಇಂಟು 9 ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 333 ಡಿವೈಡೆಡ್ ಬೈ 9 ವಿಚ್ ಈಸ್ ಈಕ್ವಲ್ ಟು N ಮೈನಸ್ 1. 9 9 27. ಹೌದಾ? 27 ಎಷ್ಟು ಉಳಿತು? 6. ಹೌದಾ? 9 ಎಷ್ಟಲೇ 63? 9 7 63. ಓಕೆ, 6 ಉಳಿತು, 63 ಆಯಿತು. 9 7 63. N ಮೈನಸ್ 1 ಇಸ್ ಈಕ್ವಲ್ ಟು 37. ಮೈನಸ್ 1 ಆ ಕಡೆ ಹೋದರೆ ಪ್ಲಸ್ 1 ಆಗುತ್ತೆ. ಎಷ್ಟಾಗುತ್ತೆ? 38. N ಇಸ್ ಈಕ್ವಲ್ ಟು 38. ಇವಾಗ ನಾವೇನು ಮಾಡಬೇಕು? SN ಕಂಡುಹಿಡಿಬೇಕು. N ಸಿಕ್ತಲ್ವಾ? ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು? SNನ ಫೈಂಡ್ ಔಟ್ ಮಾಡ್ಕೋತೀವಿ. SN ಫಾರ್ಮುಲಾ ಏನು? N/2 A ಪ್ಲಸ್ AN ಹಾಕ್ಬಿಡಿ, ಈಸಿ. ಏನಕ್ಕಂದರೆ AN ಕೊಟ್ಟಿದ್ದಾರೆ ಅವರು. ಹೌದಾ? D ಹಾಕ್ಕೊಂಡು 2N N ಮೈನಸ್ 1 ಬೇಡ, ಅಷ್ಟೆಲ್ಲ ಬೇಡ, ಈಸಿಯಾಗಿ ಮೂವ್ ಆಗೋಣ. ಎಸ್ 38. N ಇದ್ದಲ್ಲಿ ಏನು ಹಾಕೋಬೇಕು? 38 ಡಿವೈಡೆಡ್ ಬೈ 2. A means 17. AN means what? 350. ಓಕೆ, 350. 1 19 10 38. ಓಕೆ, ಕಡ್ತಾ ಹೊಡೆದ್ವಿ. 19 ಗುಂಡ್ಲೆ ಇದೆಷ್ಟಾಗುತ್ತೆ ನೋಡಿ ಕೂಡಿಸಿದಾಗ? 367. 367. ಅದನ್ನ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಆನ್ಸರು? 6973. ಎಸ್ 38 ಈಸ್ ಈಕ್ವಲ್ ಟು 6973.
73 ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಇದು 6th ಒನ್. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. 7th ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. 7th ಅಲ್ಲಿ ಸೆವೆಂತ್ ಕ್ವಶನ್ ನೋಡಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಇಸ್ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿದೆ? 7 ಆಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಮತ್ತು 22ನೇ ಪದ 149. ಒಂದು ಸಮಾಂತರ ಶ್ರೇಣಿ ಇದೆ ಅಂತೆ, ಸಾಮಾನ್ಯ ವ್ಯತ್ಯಾಸ 7 ಇದೆ. 22ನೇ ಪದ ಎಷ್ಟಿದೆ? 149 ಇದೆ. ಹಾಗಾದರೆ 22 ಪದಗಳವರೆಗಿನ ಮೊತ್ತ ಏನು ಅಂತ ಕೇಳಿದ್ದಾರೆ. 22 ಪದಗಳವರೆಗಿನ ಮೊತ್ತ ಅಂದರೆ ಏನು? SN. ಎಷ್ಟು ಪದಗಳವರೆಗೆ? 22 ಪದಗಳವರೆಗೆ. ಹೌದಾ? S22 ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎಲ್ಲಿ? 7th ಕ್ವಶನ್. ಸಾಮಾನ್ಯ ವ್ಯತ್ಯಾಸ ಅಂದರೆ ನಾವೇನಂತ ತಗೊಳ್ತೀವಿ? 7 ಅಂತ ತಗೋತೀವಿ. ಓಕೆ. 22ನೇ ಪದ ಎಷ್ಟನೇ ಪದ? 22ನೇ ಪದ ಎಷ್ಟು ಕೊಟ್ಟಿದ್ದಾವೆ ನೋಡಿ? 149. ಎಷ್ಟು? 149. ಹಾಗಾದ್ರೆ ಏನು ಕಂಡು ಹಿಡಿಬೇಕು ನಾವು? S22 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. S22 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗೆ ಗೊತ್ತು, AN ಅಲ್ಲಿ ಹಾಕಿ ಬಿಡಿಸಿದ್ವಿ ನೋಡಿ. ಡಿ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, N ಇಸ್ ಈಕ್ವಲ್ ಟು 22. ಏನು ಸಿಗಬೇಕು ಇವಾಗ? ಎ. ಏನು ಸಿಗಬೇಕು? ಎ. ಡಿ ಇದೆ, ಎನ್ ಇದೆ, AN ಇದೆ. ಎ ಸಿಕ್ಬಿಟ್ರೆ ಕ್ಲಿಯರ್. ಎ ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ನಾವು S22 ಅನ್ನು ಬಿಡಿಸಬಹುದು. ಫಸ್ಟಿಗೆ ನಾನು ಏನು ಫೈಂಡ್ ಔಟ್ ಮಾಡಬೇಕು ಇವಾಗ? ಎ. ಯಾವ ಸೂತ್ರದಲ್ಲಿ ಹಾಕಿದರೆ ಎ ಸಿಗುತ್ತೆ ನನಗೆ? SN ಅಲ್ಲಿ ಹಾಕಬೇಕಾ? AN ಅಲ್ಲಿ ಹಾಕಬೇಕಾ? AN. ಯಾವುದು? AN. ಹಾಗಾದರೆ AN ಫಾರ್ಮುಲಾ ಏನು? AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಓಕೆ. ಎ ವ್ಯಾಲ್ಯೂ ಗೊತ್ತಿಲ್ಲ. AN ಎಷ್ಟಿದೆ? A22 ಅಂತ ಹೇಳಿದ್ದಾರೆ. ಹೌದಾ? A22 ಅಂದರೆ A ಪ್ಲಸ್ 21D. A ಪ್ಲಸ್ 21D. 22 ಮೈನಸ್ 1 ಅಂದರೆ 21D. A22 ವ್ಯಾಲ್ಯೂ ಏನು? 149. A ಆಸ್ ಇಟ್ ಈಸ್ ಪ್ಲಸ್ 21 ಇಂಟು 7. ಓಕೆ. 149 ವಿಚ್ ಈಸ್ ಈಕ್ವಲ್ ಟು A ಪ್ಲಸ್ ಎಷ್ಟಾಗುತ್ತೆ? 147. 21 7 ಎಷ್ಟು? 147. 7 1 7 2 14. ಓಕೆ. 147 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ A ಇಸ್ ಈಕ್ವಲ್ ಟು 149 ಮೈನಸ್ ಏನು? 147. ಹಾಗಾದರೆ ಎಷ್ಟು ಬಂತು ಆನ್ಸರ್? A ಇಸ್ ಈಕ್ವಲ್ ಟು 2. ಎಷ್ಟು? A ಇಸ್ ಈಕ್ವಲ್ ಟು 2. ಇವಾಗ ಫೈಂಡ್ ಔಟ್ ಮಾಡಿ S22. ಹೌದಾ? SN ಇಸ್ ಈಕ್ವಲ್ ಟು ನಾವು ಫಾರ್ಮುಲಾ ಹಚ್ಚಲೇಬೇಕು. ಸ್ಟೆಪ್ಸಿಗೆ ಮಾರ್ಕ್ಸ್ ಇರ್ತಾವೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ. ಸೊ SN ಇಸ್ ಈಕ್ವಲ್ ಟು N/2 A ಪ್ಲಸ್ AN. ಹೌದಾ? N ಎಷ್ಟಿದೆ? 22. A ಎಷ್ಟು ಸಿಕ್ಕಿದೆ? 2. AN ಎಷ್ಟು ಕೊಟ್ಟಿದ್ದಾರೆ? AN ಅಂದರೆ 22. ಇದು 22, ಇದು 22. ಹಾಗಾಗಿ ಇದನ್ನು AN ಅಂತ ಕನ್ಸಿಡರ್ ಮಾಡ್ಬೋದು. 149. ಓಕೆ. S22 is equal to 22 divided by 2. A ಎಷ್ಟು ಸಿಕ್ಕಿದೆ? 2 ಪ್ಲಸ್ 149. ಓಕೆ. 2 1s 2 11s ಇಂಟು ಎಷ್ಟಾಗುತ್ತೆ? 149 ಪ್ಲಸ್ 2 ಅಂದರೆ 151. S22 ಅಂದರೆ ಸೊ S22 is equal to 1661. ಓಕೆ. S22 ವ್ಯಾಲ್ಯೂ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್
8th ಕ್ವಶನ್. ಏನು ಕೇಳಿದ್ದಾರೆ ನೋಡಿ 8th ಕ್ವಶನಲ್ಲಿ, ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತ ಏನು ಅಂತ ಕೇಳಿದ್ದಾರೆ. ಹೌದಾ? ಏನೇನು ಕೊಟ್ಟಿದ್ದಾರೆ ಡಾಟಾ ಹಾಕೊಂಡ್ಬಿಡೋಣ ಮೊದಲು. ಓಕೆ, ಏನು ಎರಡನೇ ಪದ ಅಂದರೆ A2 ಎಷ್ಟು ಕೊಟ್ಟಿದ್ದಾವೆ ನೋಡಿ, 14 ಕ್ರಮವಾಗಿ ಅಂದರೆ ಮೊದಲು 14 ಬರ್ಕೋಬೇಕು ಎರಡನೇ ಪದ, ಆಮೇಲೆ ಮೂರನೇ ಪದ ಅಂದರೆ 18. A3 ಎಷ್ಟಿದೆ? 18. ಏನು ಕೇಳಿದ್ದಾರೆ? ಎಸ್ 51. ಎಸ್ 51. ಸೊ ಹಾಗಾದರೆ n = ಇಲ್ಲೇನಾಯಿತು 51. n = 51 ಆದಾಗ ಎಸ್ 51 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಮೊದಲು ಒಂದು ಸರ್ತಿ ಫಾರ್ಮುಲಾ ಹಚ್ಕೊಂಡ್ಬಿಡೋಣ. ಓಕೆ, ಫಾರ್ಮುಲಾ ಯಾವ್ದು ಬೇಕು ಇವಾಗ? ಮೊದಲು ನಾವು ಎ ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು. ಸೊ AN ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. AN = A + n - 1 × D. A2 ಅಂತ ಕೊಟ್ಟಿದ್ದಾರೆ. A2 = A + D. ಹೌದಾ? ಹಾಗಾದರೆ A + D ಟೋಟಲ್ ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದೇವೆ ನೋಡಿ, 14. ಇಕ್ವೇಷನ್ 1. ನಾನು ಏನು ಮಾಡಿದೆ, A2 ಅಂತ ಕನ್ಸಿಡರ್ ಮಾಡಿಕೊಂಡೆ. A2 ಅಂದರೆ ಏನು? A + D. ಇದರ ವ್ಯಾಲ್ಯೂ ಎಷ್ಟು ಸಮ ಇದೆ? 14. ಓಕೆ, ನೆಕ್ಸ್ಟ್ ಹಾಗೆ A3. A3 = A + 2D. ಹಾಗಾದರೆ ಇದು ಎಷ್ಟಕ್ಕೆ ಸಮ ಇದೆ? 18ಕ್ಕೆ. A + 2D which is equal to 18. ಇಕ್ವೇಷನ್ 2. ಹೌದಾ? ಇಕ್ವೇಷನ್ 1 ಮತ್ತು 2ರಿಂದ ಅಂತ ತಗೊಳ್ಳಿ. ಒಂದೇನು ಹೇಳುತ್ತೆ? A + D which is equal to 14. A + 2D which is equal to 18. ಇದು ವ್ಯತ್ಯಾಸ. ಪ್ಲಸ್ ಇದ್ದರೆ ಮೈನಸ್ಸು, ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. -2Dನಲ್ಲಿ 1D ಹೋದರೆ -D. -18 + 14 ಅಂದರೆ ಏನು? -4. ನೋಡಿ, -2D + D. -2Dದಲ್ಲಿ 1D ಹೋದರೆ ಮೈನಸ್, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಓಕೆ, -18 + 14 ಅಂದ್ರೇನು? -4. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ D = 4. 1 ವ್ಯಾಲ್ಯೂ ಸಿಕ್ತು ನಮಗೆ. D ವ್ಯಾಲ್ಯೂ ಸಿಕ್ತು. ಈ ಡಿಯನ್ನು ಇಕ್ವೇಷನ್ 1ರಲ್ಲಾದರೂ ಹಾಕ್ಬೋದು, 2ರಲ್ಲಾದರೂ ಹಾಕ್ಬೋದು. ಬೆಟರ್ ನಾವು 1ನೇ ಇಕ್ವೇಷನಲ್ಲಿ ಹಾಕೋಣ, ಈಸಿ ಇದೆ ನಿಮಗೆ. ಡಿಯನ್ನು 1ರಲ್ಲಿ ಹಾಕಿ ಏನು ಹೇಳುತ್ತೆ? A + D = 14 ಅಂತ ಇದೆಯಲ್ಲ. ಡಿ ವ್ಯಾಲ್ಯೂ ಎಷ್ಟು? 4 which is equal to 14. +4 ಆ ಕಡೆ ಹೋದರೆ -4. ಸೊ A = 14 - 4 ಅಂದರೆ 10. ಓಕೆನಾ? A ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಮತ್ತು A ವ್ಯಾಲ್ಯೂಗಳನ್ನು ನೋಡಿದ್ವಿ. ಇವಾಗ ಏನು ಮಾಡಬೇಕು? ಎಸ್ 51. n ಎಷ್ಟು ಕೊಟ್ಟಿದ್ದಾರೆ? 51 ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ನೋಡಿ, SN ಫಾರ್ಮುಲಾ. ಹೌದಾ? ಸೊ SN = n/2 2A + n - 1 × D. ಓಕೆ, ಎಸ್ 51. n ಇದ್ದಲ್ಲಿ ಏನು ಹಾಕೋಬೇಕು? 51. ಓಕೆ, 51 / 2. 2A. A ವ್ಯಾಲ್ಯೂ ಎಷ್ಟಿದೆ? 10 + 51 - 1 ಅಂದರೆ 50. ಹೌದಾ? ಡಿ ವ್ಯಾಲ್ಯೂ ಎಷ್ಟಿದೆ ನೋಡಿ? ಡಿ ಅಂದರೆ 4. ಓಕೆನಾ?
51 ಡಿವೈಡೆಡ್ ಬೈ 2 ಬ್ರಾಕೆಟಲ್ಲಿ 10 20 ಪ್ಲಸ್ 50 ಗುಂಡ್ಲೆ 4 ಅಂದರೆ ಎಷ್ಟು 200 ಹೌದಾ. ನೀವು ಅರ್ಜೆಂಟಲ್ಲಿ ಈ ಎರಡನ್ನ ಕ್ಯಾನ್ಸಲ್ ಮಾಡ್ತೀರಾ, ಹಾಗೆ ಮಾಡಬಾರ್ದು. ಓಕೆ, 51 ಡಿವೈಡೆಡ್ ಬೈ 2 ಇಂಟು 220 110. ಸೊ 51 ಗುಂಡ್ಲೆ 110 ಇಂಟು ಮಾಡಿದಾಗ ಎಷ್ಟು ಬರುತ್ತೆ 5610. 5610 ಎಸ್ 51 which is equal to 5610. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಕ್ವಶನ್. ಮುಂದಿನ ಪ್ರಶ್ನೆ 9ನೇ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಮೊತ್ತ 49. ಒಂದು ಸಮಾಂತರ ಶ್ರೇಣಿಯ 7ನೇ ಪದಗಳ ಮೊತ್ತ 49. ಹಾಗೆ 17 ಪದಗಳವರೆಗಿನ ಮೊತ್ತ 289 ಇದೆ. ಎಸ್ 7 ಅಂದರೆ 7 ಪದ ಅಂತ ಹೇಳಿದ್ದಾರೆ. ಎನ್ ಅಂದರೆ 7 ಅಂತ ಕನ್ಸಿಡರ್ ಆಗುತ್ತೆ. 7 ಪದಗಳವರೆಗಿನ ಮೊತ್ತ 49. ಹಾಗೆ 17 ಪದಗಳವರೆಗಿನ ಮೊತ್ತ ಅಂತ ಹೇಳಿದ್ದಾರೆ 289. ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತ ಏನು ಅಂತ ಕೇಳಿದ್ದಾರೆ. ಮೊದಲ ಎನ್ ಪದಗಳವರೆಗಿನ ಮೊತ್ತ ಏನು? ಈ ಥರ ಎನ್ ಅಂತ ಬಂದಿದೆ ನೋಡಿ, ಎಸ್ ಎನ್ ಕಂಡುಹಿಡಿಬೇಕು. ಎನ್ ಪದಗಳವರೆಗಿನ ಮೊತ್ತ. ಈ ಥರದ ಕ್ವಶನ್ಸು ಸುಮಾರು ಸರ್ತಿ ಇದು ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಇದೇ ರಿಪೀಟ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಈ ಟೈಪ್ ಕ್ವಶನ್ಸ್ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಈ ರೀತಿಯ ಪ್ರಶ್ನೆಗಳು. ಓಕೆ, ಮೊದಲ ಎನ್ ಪದಗಳ ಹೊರಗಿನ ಮೊತ್ತ 2 ಯಾವುದಾದ್ರೂ ಎ ಪಿ ಕೊಡ್ತಾರೆ, ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಯನ್ನು ಆಂಗ್ಲ ಭಾಷೆಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಅದನ್ನು ಸಂಕ್ಷಿಪ್ತವಾಗಿ ಎ ಪಿ ಅಂತಲೂ ಕರೀತಾರೆ. ಹೌದಾ, 2 ಎ ಪಿ ಇರ್ತಾವೆ. 2 ಎ ಪಿನ ನಾವು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಎ ಮತ್ತು ಡಿ ವ್ಯಾಲ್ಯೂ ಸಿಗ್ತಾವೆ. ಏನು ಸಿಗ್ತಾವೆ? ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಸಿಗುತ್ತಾ. ಆಮೇಲೆ ಎನ್ ಇಸ್ ಈಕ್ವಲ್ ಟು ಎನ್ ಅಂತ ತಗೋಬೇಕು. ಏನಕ್ಕೆ ಅಂದರೆ ಎನ್ ಪದಗಳವರೆಗಿನ ಮೊತ್ತ ಅಂತ ಹೇಳಿದ್ದಾರೆ. ಎನ್ ಪದಗಳವರೆಗಿನ ಮೊತ್ತ. ಸೊ ಹಾಗಾಗಿ ಎಸ್ ಎನ್ ಅಂತ ಕನ್ಸಿಡರ್ ಆಗುತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಈ ಲೆಕ್ಕ ಬಿಡಿಸಿದರೆ ನಮ್ಗೆ ಆನ್ಸರ್ ಸಿಗುತ್ತೆ. 3 ಮಾರ್ಕ್ಸಿನ ಕ್ವಶನ್ಸ್ನ ಕೇಳ್ತಾರೆ, ಈ ರೀತಿಯಾಗಿ ಕೇಳ್ತಾರೆ. ಓಕೆನಾ? ಮತ್ತು ಮಿಸ್ ಹೇಳಿದ್ರು ಇದನ್ನೇ ಕೇಳ್ತಾರೆ ಅಂತ ಅಲ್ಲ, ಈ ರೀತಿಯಾಗಿ ಕ್ವಶನ್ಸ್ ಬರುತ್ತೆ. ಓಕೆ, ಎ ಪಿ ಚೇಂಜ್ ಆಗ್ಬೋದು. ಓಕೆ, ಎ ಪಿ ಯಾವುದಾದ್ರೂ ಕೊಡ್ಬೋದು ಅವರು. 2 ಸಮಾಂತರ ಶ್ರೇಣಿಗಳನ್ನು ಕೊಟ್ಟು ಎನ್ ಪದಗಳವರೆಗಿನ ಮೊತ್ತ. ಹಾಗಾದರೆ ನಾವು ಏನು ಕಂಡು ಹಿಡ್ಕೋಬೇಕಲ್ಲಿ? ಎ ಮತ್ತು ಡಿ ವ್ಯಾಲ್ಯೂಗಳನ್ನು ಕಂಡುಹಿಡಿಬೇಕು. ಮೊದಲು ಏನು ಕಂಡುಹಿಡಿಬೇಕು? ಎ ಮತ್ತು ಡಿ ವ್ಯಾಲ್ಯೂಗಳನ್ನು ಕಂಡುಹಿಡಿದ್ರೆ ನಮಗೆ ಎ ಪಿ ಸಿಗುತ್ತೆ. 9th ಒನ್, ಒಂದು ಸಮಾಂತರ ಶ್ರೇಣಿಯ 7ನೇ ಪದಗಳವರೆಗಿನ ಮೊತ್ತ ಅಂದರೆ S7 which is equal to 49. S7 which is equal to 49 ಮತ್ತು 17 ಪದಗಳವರೆಗಿನ ಮೊತ್ತ ಅಂತ ಹೇಳಿದ್ದಾರೆ S17 which is equal to 289. ಆದರೆ ಎಸ್ ಎನ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ? ಎಸ್ ಎನ್. ಓಕೆ, ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮೊದಲು ಫಾರ್ಮುಲಾ ಹಚ್ಕೊಂಡ್ಬಿಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. Sn is equal to n/2 in bracket 2a plus n-1 into d. Okay. Yes. S7 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? S7. ಹಾಗಾದರೆ ಒಂದು ಸರ್ತಿ ಏನು ಮಾಡಬೇಕು? ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಹಾಕಿ, ಯಾವ ಫಾರ್ಮುಲಾ? ಎಸ್ ಎನ್ ಫಾರ್ಮುಲಾ. ಇಲ್ಲಿ ಎ ಎನ್ ನಾವು ಯೂಸ್ ಮಾಡಲ್ಲ, ಎಸ್ ಎನ್ ಫಾರ್ಮುಲಾ. ಸೊ Sn is equal to
Sn is equal to n divided by 2 in bracket 2a plus n minus 1 into d. Okay. Sn ಅಂದರೆ S7 which is equal to 7 divided by 2a as it is. ಏನಕ್ಕಂದರೆ a ವ್ಯಾಲ್ಯೂ ಗೊತ್ತಿಲ್ಲ. n ಮೈನಸ್ 1 ಅಂದರೆ 6 ಆಗುತ್ತೆ. 7 ಮೈನಸ್ 1 6d. ಓಕೆ. S7 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾವೆ? 49. 7 divided by 2. ಇಲ್ಲಿ 2 ಕಾಮನ್ ತೆಗೆಯೋಣ. 2 ಔಟ್ಸೈಡ್ ಬಂದರೆ ರಿಮೈನಿಂಗು a ಪ್ಲಸ್ 3d. 2 ಇಂಟು a 2a ಪ್ಲಸ್ 2 3s 6. 2 ಮೂರಲೆ 6d. ಈ ಟು ಕ್ಯಾನ್ಸಲ್ ಆಯಿತು. 7 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ನೋಡಿ. a ಪ್ಲಸ್ 3d 1s 7s. therefore a plus 3d which is equal to 7. equation 1. okay. next ಹಾಗೆ S17 which is equal to 17 divided by 2. 2 into a as it is ಇಟ್ಕೊಳ್ಳಿ ಪ್ಲಸ್ n minus 1. 17 minus 1 ಅಂದರೆ 16d. ಹೌದಾ? S17 ಅಂದರೆ 289 which is equal to 17 divided by 2. ಇಲ್ಲೂ ಏನು ಮಾಡಬೇಕು? ಕಾಮನ್ ತೆಗಿಬೇಕು. ಓಕೆ. 2 ಇಂಟು 1 ಅಂದರೆ 2. ಓಕೆ. 2 ಔಟ್ಸೈಡ್ ಬಂದರೆ a ಅಷ್ಟೇ ಉಳೀತು ಪ್ಲಸ್ 2 ಎಷ್ಟಲೇ 16, 2 ಎಂಟ್ಲೆ 16. ಓಕೆ. ಒಂದು ಹೋಯಿತು. ಹೌದಾ? 2 ಒಂದ್ಲೆ 2 ಎಂಟ್ಲೆ ಎಷ್ಟಾಯಿತು? 16 ನೋಡಿ. 17 ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ ವಿಚ್ ಈಸ್ ಈಕ್ವಲ್ ಟು a ಪ್ಲಸ್ 8d. a ಪ್ಲಸ್ 8d. 17 ಒಂದ್ಲೆ ಎಷ್ಟು ಉಳೀತು? 11. 17 7 119. ಸೊ 17 ಈಸ್ ಈಕ್ವಲ್ ಟು a ಪ್ಲಸ್ 8d. ಇದನ್ನೇ ಸ್ವಲ್ಪ a ಪ್ಲಸ್ 8d which is equal to 17. equation 2. ಓಕೆ. equation 1 ಇದೆ, equation 2 ಇದೆ. ಇವೆರಡರಿಂದ ಅಂತ ತಗೊಳ್ಳಿ. ಒಂದರಲ್ಲಿ 2 ಮೈನಸ್ ಮಾಡಿ. ಹೌದಾ? 1 ಮತ್ತು 2ರಿಂದ equation 1 ಏನಿದೆ? a ಪ್ಲಸ್ 3d is equal to 7. 2 ಏನಿದೆ? a ಪ್ಲಸ್ 8d which is equal to 17. ಮೈನಸ್ ಈ ಕ್ಯಾನ್ಸಲು. ಮೈನಸ್ 8ರಲ್ಲಿ ಪ್ಲಸ್ 3 ಹೋದರೆ -5. 17ರಲ್ಲಿ 7 ಹೋದರೆ 10. ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5d is equal to 10. d is equal to 10 divided by 5. 1s 2s. ಹಾಗಾದರೆ d is equal to what? d ಬೆಲೆ ಎಷ್ಟು? 2. ಹೌದಾ? ಈ d ಅನ್ನು equation 1ರಲ್ಲಾದರೂ ಹಾಕಿ, equation 2ರಲ್ಲಾದರೂ ಹಾಕಿ, ಸೇಮ್ ಬರುತ್ತೆ ಆನ್ಸರ್. ಸೊ ಬೆಟರ್ ಈಸಿ. ನಿಮ್ಗೆ ಚಿಕ್ಕದು ಯಾವುದು ಅನಿಸುತ್ತೆ ಇಕ್ವೇಷನ್ ಅಲ್ಲಿ ಹಾಕೋಬೇಕು. ಓಕೆನಾ? d ಅನ್ನು 1ರಲ್ಲಿ ಹಾಕಿ. d ಬೆಲೆ ಏನಿದೆ? ಇಕ್ವೇಷನ್ 1 ಏನಿದೆ ನೋಡಿ? a ಪ್ಲಸ್ 3d ವಿಚ್ ಈಸ್ ಈಕ್ವಲ್ ಟು 7. ಇದೇನು? ನಮ್ಮದು ಇಕ್ವೇಷನ್ 1. ಓಕೆ. d ವ್ಯಾಲ್ಯೂ ಎಷ್ಟಿದೆ? 2. a ಪ್ಲಸ್ 3 ಇಂಟು 2 ವಿಚ್ ಈಸ್ ಈಕ್ವಲ್ ಟು 7. 3 2s 6. ಆ ಕಡೆ ಬಂದರೆ ಮೈನಸ್ 7 minus 6. ಸೊ a is equal to 1. ನೋಡಿ, a is equal to 1 ಇದೆ ಮತ್ತು d is equal to ಎಷ್ಟಿದೆ? 2. ಹೌದಾ?
ಇವಾಗ ನಾವು ನೆಕ್ಸ್ಟ್ ಏನು ಕಂಡುಹಿಡಬೇಕು? ಎಸ್ ಎನ್. ಏನಕ್ಕೆ ಎಸ್ ಎನ್ ಕಂಡುಹಿಡಬೇಕು? ಕ್ವಶನಲ್ಲಿ ಅವ್ರು ಕೇಳಿದ್ದಾರೆ ಏನಂತ, ಎನ್ ಪದಗಳವರೆಗಿನ ಮೊತ್ತವೇನು? ಏನು ಸೂತ್ರ? ಏನು ಕೇಳಿದ್ದಾರೆ ಕ್ವಶನ್ನು? ಎನ್ ಪದಗಳವರೆಗಿನ ಮೊತ್ತವೇನು? ಇಷ್ಟೊತ್ತನ ಕ್ವಶನ್ಸ್ ಸಾಲ್ವ್ ಮಾಡಿದ್ವಲ್ಲ, ಅದರೊಳಗೆ ಏನು ಕೇಳ್ತಿದ್ರು? S10 ಕಂಡುಹಿಡೀವಿ, S22 ಕಂಡುಹಿಡೀವಿ. ಹೀಗೆ ಎನ್ ಇದ್ದಲ್ಲಿ ನಂಬರ್ ಕೊಡ್ತಾ ಇದ್ರು. ಅದಕ್ಕೆ ನಾನು ಇದನ್ನ ಇಂಪಾರ್ಟೆಂಟ್ ಸಮ್ ಅಂತ ಹೇಳಿದೆ. ಸೊ ಇಲ್ಲಿ ಎನ್ ಇದ್ದಲ್ಲಿ ನಂಬರ್ ಕೊಟ್ಟಿಲ್ಲ, ಎನ್ ಇದ್ದಲ್ಲಿ ಎನ್ನೇ ಕೊಟ್ಟಿದ್ದಾರೆ, ಎನ್ ಇದ್ದಲ್ಲಿ ಎನ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಈ ಥರದ ಕ್ವಶನ್ಸು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಏನಿರ್ತಾವಲ್ಲ, ನಾನು ಈ ಒಂದು ಚಾಪ್ಟರ್ ಕಂಪ್ಲೀಟ್ ಮುಗಿದ್ಮೇಲೆ ಸ್ವಲ್ಪ ಅವನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ದೇರ್ಫೋರ್ Sn is equal to n divided by 2a plus n minus 1 into d. ಓಕೆನಾ? ಎನ್ ಇದ್ದಲ್ಲಿ ಏನು ಹಾಕಬೇಕು? ಎನ್ ಇದ್ದಲ್ಲಿ ಎನ್ನೇ. ಓಕೆ, ಸೊ Sn is equal to n divided by 2 into 1 plus n minus 1, d ವ್ಯಾಲ್ಯೂ ಎಷ್ಟಿದೆ? 2. ಓಕೆ, therefore Sn is equal to ನೋಡಿ n divided by 2 into 1 2 ಪ್ಲಸ್ ಇವಾಗ ನೋಡಿ ಈ 2ನ ಒಂದ್ಸಲಿ ಎನ್ಗೆ ಇಂಟು ಮಾಡೋಣ, ಆಮೇಲೆ ಒಂದ್ಸಲಿ -1ಗೆ ಇಂಟು ಮಾಡೋಣ. 2 ಇಂಟು n ಅಂದರೆ 2n ಮೈನಸ್ 2 ಇಂಟು 1 ಅಂದರೆ 2. ಓಕೆ, +2 -2 ಗೆಟ್ ಕ್ಯಾನ್ಸಲ್, ಪ್ಲಸ್ಸು ಮತ್ತು ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ Sn is equal to n divided by 2 ಎಷ್ಟಿದೆ? 2n. ಉಳಿದಿರೋದೆಷ್ಟು? 2n, 2 ಕ್ಯಾನ್ಸಲ್. therefore Sn is equal to n square. ಇಂಪಾರ್ಟೆಂಟ್ ಸಮ್. ಓಕೆ, ಈ ಥರದ್ದು ಬೀಳುತ್ತೆ, ಈ ಥರದ್ದು ಕ್ವಶನ್ ಬೀಳುತ್ತೆ. ಓಕೆನಾ? ಇನ್ನು ನೆಕ್ಸ್ಟು 10ನೇ ಕ್ವಶನ್ ಹೋಗೋಣ. ಏನಿದೆ ನೋಡಿ, ಸ್ವಲ್ಪ ಇದು ಡಿಫ್ರೆಂಟ್ ಇದೆ. an ಕೊಟ್ಟಿದ್ದಾರೆ, an ಕೊಟ್ಟಿದ್ದಾರೆ, a1 a2 a3 so on up to an ಅಂತ ಕೊಟ್ಟಿದ್ದಾರೆ. ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ. ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಸ್ವಲ್ಪ ಚೆನ್ನಾಗಿದೆ ಇದು, ತುಂಬ ಖುಷಿ ಅನಿಸುತ್ತೆ ನಿಮಗೆ ಈ ಥರದ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ. ಹತ್ತನೇ ಪ್ರಶ್ನೆ, ಅದರಲ್ಲಿ 2 AP ಕೊಟ್ಟಿದ್ದಾರೆ, 2 ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಸಾಲ್ವ್ ಮಾಡ್ಕೋಬೇಕು. ಓಕೆ, ನೋಡಿ, an ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ, an ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ a1 a2 a3 ಈ ಥರ ಕೊಟ್ಟಿದ್ದಾರೆ. a1 a2 a3 ಈ ಥರ ಕೊಟ್ಟಿದ್ದಾರೆ, ಹೌದಾ? ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂತ ತೋರಿಸ್ಬೇಕಂತೆ 2 AP ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದು an which is equal to 3 plus 4n. an is equal to 3 plus 4n. ಓಕೆ, ಸಮಾಂತರ ಶ್ರೇಣಿ ಅಂತ ತೋರಿಸ್ರಿ ಅಂತ ಅವ್ರು ಹೇಳಬೇಕಾದ್ರೆ ನಮಗೇನು ಗೊತ್ತಿರಬೇಕು? a ವ್ಯಾಲ್ಯೂ ಗೊತ್ತಿರಬೇಕು, d ವ್ಯಾಲ್ಯೂ ಗೊತ್ತಿರಬೇಕು. d ಸೇಮ್ ಬರಬೇಕು. a1 a2 a3 a4 ಅಂತ ನೀವು ಪದಗಳನ್ನು ಕಂಡು ಹಿಡ್ಕೊಂಡಾಗ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಬೇಕು. ಅಂದರೆ ಡಿ ಏನಾಗಬೇಕು? ಸೇಮ್ ಆಗಬೇಕು. ಆವಾಗ ಕೊಟ್ಟಿರುವಂಥ ಮಾಹಿತಿ ಅಥವಾ ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಏನಾಗುತ್ತೆ? ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಎನ್ನಿದ್ದಲ್ಲಿ ಏನು ಹಾಕ್ಕೋಬೇಕು? ಈಗ ನಂಬರ್ಸ್ ಹಾಕೊಳ್ತಾ ಹೋಗಬೇಕು. a1 a2 a3. ಸೊಲ್ಯೂಷನ್ n is equal to 1 ಆದಾಗ a1 is equal to 3 plus 4 into 1. ಓಕೆ, a1 3 plus 4 into 1 4.
ಸೊ a1 ಈಸ್ ಈಕ್ವಲ್ ಟು 7. a1 ಈಸ್ ನಥಿಂಗ್ ಬಟ್ ವಾಟ್ a. ಹೌದಾ? a1 ಅಂದರೆ a ಮೊದಲ ಪದ ಸಿಕ್ತು. ಇವಾಗ ಇದರಲ್ಲೇ n ಈಸ್ ಈಕ್ವಲ್ ಟು 2 ಆದಾಗ, ಹೌದಾ, a2 ಈಸ್ ಈಕ್ವಲ್ ಟು, ಇಲ್ಲಿ ಹಾಕ್ತಾ ಇದ್ದೀನಿ ನಾವು ವ್ಯಾಲ್ಯೂವು a ಆ್ಯಸ್ ಇಟ್ ಈಸು, 3 ಆ್ಯಸ್ ಇಟ್ ಈಸು, 4 ಆ್ಯಸ್ ಇಟ್ ಈಸ್. n ಇದ್ರಲ್ಲಿ 1 ಹಾಕಿದೆ, a1 3 4 1. ಓಕೆ, a1 ವಿಚ್ ಇಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 1 4. ಹಾಗೆ n ಇದ್ದಲ್ಲಿ 2 ಹಾಕ್ತಾ ಇದ್ದೀನಿ, n ಇದ್ದಲ್ಲಿ 2, a2 ಇಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 2, 3 ಪ್ಲಸ್ 4 8, 8 3 ಎಷ್ಟು 11. ಆದ್ದರಿಂದ a2 ಎಷ್ಟಾಯಿತು 11. ಓಕೆ, ನೆಕ್ಸ್ಟ್ n ಈಸ್ ಈಕ್ವಲ್ ಟು 3 ಆದಾಗ a3, ಹೌದಾ, a3 ಈಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 3, 4 ಇಂಟು 3, ಹೌದಾ, 3 ಪ್ಲಸ್ 4 3 12. ಸೊ ಎಷ್ಟಾಯ್ತು 15. ಎಷ್ಟು ಬಂತು ಆನ್ಸರು 15. ಹೌದಾ, a3. ಆದ್ದರಿಂದ a3 ಎಷ್ಟಾಯಿತು 15. ನೆಕ್ಸ್ಟ್ ಸಾಕು, 4 ಮಾಡ್ತೀವಲ್ಲ ಸಾಕು. n ಈಸ್ ಈಕ್ವಲ್ ಟು 4 ಆದಾಗ, n ಈಸ್ ಈಕ್ವಲ್ ಟು 4 ಆದಾಗ ಏನಾಗುತ್ತೆ ನೋಡಿ, a4 ವಿಚ್ ಈಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 4. a4 ಈಸ್ ಈಕ್ವಲ್ ಟು 3 ಪ್ಲಸ್ 16 ಅಂದರೆ 19. 4 4 16, 16 3 19. ಆದ್ದರಿಂದ a4 ಎಷ್ಟು ಬಂತು 19. ಇವಾಗ ನಾವು ತೋರಿಸ್ಬೇಕು ಏನಂತ, a1 a2 a3 ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂತ ತೋರಿಸ್ಬೇಕು. a1 a2 a3 a4 ಏನೇನು ಬಂದಿದೆ, a1 ಅಂದರೆ 7, a2 11, a3 15, a4 19. ಓಕೆ, ನಾನಿವಾಗ ಡಿ ಫೈಂಡ್ ಔಟ್ ಮಾಡ್ಕೋಬೇಕು. ಡಿ ಫೈಂಡ್ ಔಟ್ ಮಾಡಿದ ಮೇಲೆ ನಮಗೆ ಇದು ಎ ಪಿ ಒಳಗೆ ಐತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಹೌದಾ, ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೋ ಇಲ್ಲೋ ಅಂತ ನಮಗೆ ಗೊತ್ತಾಗುತ್ತಾ. ಸೊ ನೋಡಿ, d1 ಅಂತ ತಗೊಳ್ಳಿ, ಅಂದರೆ a2 ಮೈನಸ್ a1, a2 ಮೈನಸ್ a1, 11 ಮೈನಸ್ 7 ಅಂದರೆ 4. ಹೌದಾ, ಹಾಗೆ d2 a3 ಮೈನಸ್ a2, a3 ಮೈನಸ್ a2. a3 ವ್ಯಾಲ್ಯೂ ಎಷ್ಟಿದೆ, a1 a2 a3. a3 ಅಂದರೆ 15, 15 ಮೈನಸ್ 11, ಮೈನಸ್ 11 ಅಂದರೆ 4. ನೆಕ್ಸ್ಟ್ d3 a4 ಮೈನಸ್ a3. a4 ಅಂದರೆ 19 ಮೈನಸ್ 15 ವಿಚ್ ಈಸ್ ಈಕ್ವಲ್ ಟು 4. ಆದ್ದರಿಂದ ಡಿ ಸೇಮ್ ಬಂದಿದೆ, ಸಾಮಾನ್ಯ ವ್ಯತ್ಯಾಸ. ಡಿ ಈಸ್ ಈಕ್ವಲ್ ಟು d1 ಈಸ್ ಈಕ್ವಲ್ ಟು d2 ಈಸ್ ಈಕ್ವಲ್ ಟು d3 ವಿಚ್ ಈಸ್ ಈಕ್ವಲ್ ಟು 4. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದೆ, ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದೆ. ಆದ್ದರಿಂದ 7, 11, 15, 19 ಇವು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತವೆ, ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತವೆ, ಉಂಟು ಮಾಡುತ್ತವೆ. ಇಷ್ಟು ಮಾಡಿದ ಮೇಲೆ ಒಂದು ಯಾವುದಾದ್ರೂ ವ್ಯಾಲ್ಯೂಗೆ ಎಸ್ ಎನ್ ಫೈಂಡ್ ಔಟ್ ಮಾಡಬೇಕು ನಾವು. ಸಮಾಂತರ ಶ್ರೇಣಿಗಳ ಮೊತ್ತ ಕಂಡು ಹಿಡ್ಕೋಬೇಕು. ಹೌದಾ, ಏನು ಕೊಟ್ಟಿದ್ದು, 3 ಪ್ಲಸ್ 4n ಅಂತ ಕೊಟ್ಟಿದ್ರು. ಹೌದಾ, ಅದು n ಇಸ್ ಈಕ್ವಲ್ ಟು 3 ಪ್ಲಸ್ 4n. ಇದರಲ್ಲಿ ವ್ಯಾಲ್ಯೂಗಳನ್ನು ಹಾಕಿ ನಾವೇನು ಕಂಡು ಹಿಡ್ಕೊಂಡ್ವಿ, a1 a2 a3 ಕಂಡು ಹಿಡ್ಕೊಂಡ್ವಿ.
ಇದೇನಾಯಿತು, ಸಮಾಂತರ ಶ್ರೇಣಿಯೊಳಗೆ ಐತಿ ಅಂತ ಗೊತ್ತಾಯ್ತು ನಮ್ಗೆ, ಹೌದಾ. ಇವಾಗ ಸಮಾಂತರ ಶ್ರೇಣಿಯೊಳಗೆ n ಪದಗಳು ಅದಾವು ಅಂದ್ರೆ n ಪದಗಳವರೆಗಿನ ಮೊತ್ತವೂ ಏನಾಗಿರ್ತೈತಿ, ಸಮಾಂತರ ಶ್ರೇಣಿಯಲ್ಲಿ ಕನ್ಸಿಡರ್ ಆಗುತ್ತಾ. ಸೊ ಎನ್ ಫೈಂಡ್ ಔಟ್ ಮಾಡ್ಕೋಬೇಕು. ಎನ್ನ ಯಾವುದಾದ್ರೂ ಒಂದು ಬೆಲೆ, ಹೌದಾ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 15 ಅಂತ ಕನ್ಸಿಡರ್ ಮಾಡಿದ್ದಾರೆ, S15. ಸೊ A1 ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ನೋಡಿ, A1 ಅಂದರೆ ಅಥವಾ A ಅಂದರೆ 7, D ಈಸ್ ಈಕ್ವಲ್ ಟು 4, ಎನ್ನ 15 ಅಂತ ತಗೊಳ್ಳಿ. 15 ಏನಕ್ಕೆ ತಗೋಬೇಕು, ನಡೆಯುತ್ತೆ, ಬೇರೆ ಯಾವ್ದು ತಗೊಂಡು ನಡೆಯುತ್ತೆ. ಒಟ್ಟು ಸಮಾಂತರ ಶ್ರೇಣಿಯಲ್ಲಿ ಮೊತ್ತ ಯಾವುದಾದ್ರೂ ಒಂದು ವ್ಯಾಲ್ಯೂನ ಕಂಡುಹಿಡಿಬೇಕು. ಅವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ 15 ಪದಗಳವರೆಗಿನ ಮೊತ್ತ ಕಂಡುಹಿಡೀವಿ ಅಂತ. ಓಕೆ, ಸೊ Sn ಇಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ. n ಇದ್ದಲ್ಲಿ ಏನು ಹಾಕೋಬೇಕು, 15. ಎಸ್ 15 ವಿಚ್ ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 2, 2 ಇಂಟು 7 ಪ್ಲಸ್ n ಅಂದರೆ 15 ತೊಗೊಂಡಿದ್ದೀವಿ, ಹಾಗಾದರೆ ಏನಾಗುತ್ತೆ 14. 15 ಮೈನಸ್ 1 ಅಂದರೆ 14, ಡಿ ಎಷ್ಟಿದೆ 4. ಓಕೆ, ಇಲ್ಲಿ ಪ್ಲಸ್ ಇದೆ ನೋಡಿ. 15 ಡಿವೈಡೆಡ್ ಬೈ 2 ಇನ್ ಬ್ರಾಕೆಟ್ 7 14 ಪ್ಲಸ್ 14 56. ಹೌದಾ. 15 ಡಿವೈಡೆಡ್ ಬೈ 2 10. ಹೌದಾ, ಎಷ್ಟಾಗುತ್ತೆ 7. 1 35, 2 1 2, 2 3 6, 1 ಉಳಿತು, 2 5 10. ಓಕೆ, ಸೊ S15 ಇಸ್ ಈಕ್ವಲ್ ಟು 15 ಗುಂಡ್ಲೆ 35. ಹಾಗಾದರೆ S15 ಎಷ್ಟು ಬರುತ್ತೆ ಅಂದರೆ 525. 525 S15. ಆದ್ದರಿಂದ S51 ವ್ಯಾಲ್ಯೂ ಎಷ್ಟು ಬಂತು, 525. ಇದು 1ನೇ AP 1ನೇ ಸಮಾಂತರ ಶ್ರೇಣಿ. ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, 2ನೇದ್ದು. ಓಕೆ, ಅದನ್ನು ಇದೇ ರೀತಿ ಸಾಲ್ವ್ ಮಾಡ್ಬೋದು, ಟ್ರೈ ಮಾಡಿ. ಅದು ಜಸ್ಟ್ ಅದರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ಹೇಗೆ ಬಿಡಿಸ್ಬೇಕು. ಸೇಮ್ ಮೆಥಡು, ಸೇಮ್ ಕ್ವಶನ್, ನಂಬರ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ ಅಂದರೆ AN 10ನೇ ಮೇನಲ್ಲಿ ಸೆಕೆಂಡ್ ಒನ್, AN is equal to 9 minus 5n. n ಇದ್ದಲ್ಲಿ 1 ಹಾಕೊಳ್ಳಿ, ಹೌದಾ. n is equal to 1 ಆದಾಗ 9 minus 5 ಅಂದರೆ 4, ಹೌದಾ. n is equal to 2 ಆದಾಗ, n is equal to 1 ಆದಾಗ ಏನಾಗುತ್ತೆ, A1 9 minus 5 into 1, ಸೊ 9 minus 5 1 5, 9 ಒಳಗೆ 5 ಹೋದ್ರೆ 4. ಓಕೆ, ನೆಕ್ಸ್ಟ್ n is equal to 2 ಆದಾಗ A2 is equal to 9 minus 5 ಗುಂಡ್ಲೆ 2, 5 10. A2 is equal to minus 1. n is equal to 3 ಆದಾಗ A3 is equal to 9 minus 5 into 3, 5 3 15. therefore A3 is equal to 15 ಒಳಗೆ 9 ಹೋದ್ರೆ ಮೈನಸ್ 6, ಎಷ್ಟು ಬರುತ್ತೆ ಮೈನಸ್ 6. n is equal to 4 ಆದಾಗ A4 is equal to 9 minus 5 into 4, 9 minus 20 ಅಂದರೆ minus 11. ಓಕೆ, A1 A2 A3 A4 ಹೀಗೆ ಹೋಗುತ್ತೆ, AN ಮಟನ್ ಹೋಗುತ್ತೆ. ವ್ಯಾಲ್ಯೂ ಏನೇನಿದೆ, A1 ಅಂದರೆ 4, ಹೌದಾ. A2 ಅಂದರೆ -1, A3 ಅಂದರೆ -6, A4 ಅಂದರೆ -11.
ಈ ಥರ ಬಂದಿದೆ. ಸೊ ಇವಾಗ ಇದು ಸಮಾಂತರ ಶ್ರೇಣಿ ಉಂಟು ಮಾಡುತ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಹಾಗಾದರೆ ಏನು ಕಂಡುಹಿಡಬೇಕು? ಡಿ. ಮೊದಲು ಡಿ ಕಂಡುಹಿಡಿರಿ. D1 ಅಂದರೆ A2 ಮೈನಸ್ A1. A2 ಎಷ್ಟಿದೆ? -1 ಮೈನಸ್ ಫಾರ್ಮುಲಾದಲ್ಲಿದೆ. A1 ಅಂದರೆ 4. ಸೊ -5. D1 is equal to -5. D2 is equal to A3 minus A2. A3 -6 ಇದೆ. ಫಾರ್ಮುಲಾದಲ್ಲೂ ಮೈನಸ್ ಇದೆ. ಅಗೇನ್ ಮೈನಸ್ ಇಂಟು ಮೈನಸ್ +1. ಓಕೆ, -6 +1 ಅಂದರೆ -5. D3 ಅಂದರೆ A4 ಮೈನಸ್ A3. A4 ಎಷ್ಟಿದೆ? -11 ಮೈನಸ್ ಆಫ್ ಮೈನಸ್ ಅಂದರೆ +6. ಏನಾಯಿತು? ಅಗೇನ್ -5. ಅಗೇನ್ -5. ಓಕೆ, ನೋಡಿ ಡಿ ಸಾಮಾನ್ಯ ವ್ಯತ್ಯಾಸ ಇಸ್ ಈಕ್ವಲ್ ಟು D1 is equal to D2 is equal to D3 which is equal to -5. ಆದ್ದರಿಂದ ಯಾವ್ಯಾವು? 4 -1 -6 -11 ಇವುಗಳು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತವೆ. ಶ್ರೇಣಿಯನ್ನು ಉಂಟು ಮಾಡುತ್ತವೆ. ಓಕೆ, ಅವಾಗಲೇ ಮಾಡಿದ್ವಲ್ಲ, ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂದರೆ SN ಒಂದು ಫೈಂಡ್ ಔಟ್ ಮಾಡ್ಕೊಂಡ್ಬಿಡಬೇಕು. S15 ಅವಾಗಲೇ S15 ತೊಗೊಂಡಿದ್ವಲ್ಲ, ಈಗೂ S15 ತೊಗೊಳ್ಳೋಣ. S15 ತೊಗೊಳ್ಬೇಕಾ? ಇಲ್ಲ, ಯಾವುದಾದ್ರೂ ನಡೆಯುತ್ತೆ, ಬೆಟರ್ S15. ಓಕೆ, S15 is equal to question mark A ಎಷ್ಟಿದೆ? A ಮೀನ್ಸ್ A1 ಹೌದಾ? 4. D ಎಷ್ಟು ಬಂದಿದೆ? -5. N is equal to 15 ಹೌದಾ? ಸೊ SN ಸೂತ್ರ SN is equal to N/2 2A plus N minus 1 into D. ಓಕೆ, N ಇದ್ದಲ್ಲಿ 15 ಹಾಕೊಳ್ಳೋಣ. 15 ಡಿವೈಡೆಡ್ ಬೈ 2 2A 2 into 4 8. 15 ಮೈನಸ್ 1 ಅಂದರೆ 14. ಡಿ ಅಂದರೆ -5. ಓಕೆ, 15 ಡಿವೈಡೆಡ್ ಬೈ 2 ಇಂಟು 8. 14ರಲ್ಲಿ -14 ಗುಂಡ್ಲೆ 5 14 ಇದ್ಲೆ 70 ಪ್ಲಸ್ ಇಂಟು ಮೈನಸ್ -70. ಫಸ್ಟ್ ಇದು ಬಿಡಿಸ್ಕೊತೀವಿ ಹೌದಾ? ಇಂಟು ಇದೆ 14 ಇದ್ಲೆ 70 ಪ್ಲಸ್ ಇಂಟು ಮೈನಸ್ಸು ಸೊ 70. 15 ಡಿವೈಡೆಡ್ ಬೈ 2 70ರಲ್ಲಿ 8 ಹೋದರೆ 62 -62 31 ಬರುತ್ತೆ. 15 ಗುಂಡ್ಲೆ -31 15 ಗುಂಡ್ಲೆ -31 ಅಂದರೆ ಎಷ್ಟು ಬರುತ್ತೆ ಅಂದರೆ 465 465. ಆದ್ದರಿಂದ S51 is equal to 465. ಇಲ್ಲಿ 2 AP ಕೊಟ್ಟಿದ್ದಾರೆ, 2 ಸಮಾಂತರ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ಅವು ಎರಡುಗಳನ್ನು ನಾವು ಬಿಡಿಸ್ಕೋಬೇಕು. ಕೊಟ್ಟಿರುವಂತಹ ಬಂದಿರುವಂತಹ ವ್ಯಾಲ್ಯೂಸ್ ಏನಿದೆಯಲ್ಲ AP ಒಳಗೆ ಐತೋ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಬೇಕು ಅಂದರೆ ಡಿ ಫೈಂಡ್ ಔಟ್ ಮಾಡ್ಕೋಬೇಕು. ಡಿ ಸೇಮ್ ಇದ್ರೆ, ಡಿ ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಸೇಮ್ ಇದ್ರೆ ಏನಾಗುತ್ತೆ? ಹೌದು, ಕೊಟ್ಟಿರುವಂತಹ AN ಇದೆಯಲ್ಲ ಅದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತಾ. ಬಂದಿರುವಂತಹ ಪದಗಳು A1 A2 A3 A4 ಅದಾವಲ್ಲ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತಾವು ಅಂತ ಹೇಳ್ತೀವಿ. ಲಾಸ್ಟಿಗೆ ಯಾವುದಾದ್ರೂ ಎನ್ನ ಬೆಲೆಯನ್ನು ಹಾಕ್ಕೊಂಡು ಎನ್ ಫೈಂಡ್ ಔಟ್ ಮಾಡ್ರಿ. ನಾನಿಲ್ಲಿ S15 ತಗೊಂಡಿನಿ. S15. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 11ನೇ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ನೋಡಿ. ಇಷ್ಟೊತ್ತನ ಕೊಟ್ಟಿದ್ದು AN. ಇವಾಗ ಕೊಡ್ತಾ ಇರೋದು ಏನಂದರೆ SN ಕೊಟ್ಟಿದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್, ಒಂದು ಸಲ ಪ್ರಿಪರೇಟರಿ ಎಕ್ಸಾಮಿಗೆ ಕೇಳಿದ್ದಾರೆ ಇದನ್ನ. ಓಕೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ. ಪದಗಳವರೆಗಿನ ಮೊತ್ತ ಅಂದ್ರೆ ಏನು? ಎಸ್ ಎನ್. ಏನು? ಎಸ್ ಎನ್. ಏನು ಕೊಟ್ಟಿದ್ದಾರೆ? 4n ಮೈನಸ್ ಎನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಹೌದಾ? ಆದರೆ ಮೊದಲ ಪದ S1 S2 ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ ಮೊದಲ ಪದ S1. ಓಕೆ, ಅಕಾರ್ಡಿಂಗ್ ಟು ಅಸ್, ನಮ್ಮ ಪ್ರಕಾರ ನಾವೇನು ಸಮಾಂತರ ಶ್ರೇಣಿ ಬರಿತಾ ಇದ್ವಿ, ಮೊದಲ ಪದ ಅಂದರೆ A1 ಅಂತ ತಗೊಳ್ತಿದ್ವಿ, A ಅಂತ ತಗೊಳ್ತಾ ಇದ್ವಿ. ಸೊ ಒಂದನೇ ಕ್ವಶನ್ ಏನು ಅದರಲ್ಲಿ? S1 S2. ನೆಕ್ಸ್ಟ್ ಬರ್ತಾ ಇದ್ದಾರೆ, ಮೊದಲ ಎರಡು ಪದಗಳವರೆಗಿನ ಮೊತ್ತವೇನು? S2 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಾ? ಅದು ಆದಮೇಲೆ ಎರಡನೇ ಪದ ಎಷ್ಟು? A2 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಾ? ಇದು ಆದಮೇಲೆ ಅದೇ ರೀತಿ ಮೂರನೇ ಪದ, ಹತ್ತನೇ ಪದ, ಎನ್ನನೇ ಪದ ಕಂಡುಹಿಡೀರಿ. ಮೂರನೇ ಪದ, ಹತ್ತನೇ ಪದ, ಎನ್ನನೇ ಪದಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಇದು. ಓಲ್ಡ್ ಪ್ಯಾಟರ್ನಲ್ಲಿ ಈ ಥರ ಇತ್ತು, ನಿಮ್ಮದು ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಇತ್ತಲ್ವಾ, ಆ ಥರದಲ್ಲಿ ಆ ಬುಕ್ಕಲ್ಲಿ ಈ ಥರದ ಕ್ವಶನ್ಸ್ ತುಂಬ ಇತ್ತು. ನೋಡಿ, ನೀಟಾಗಿ ಬರ್ಕೊಂಬಿಡೋಣ. SN ಇಸ್ S1, ಹೌದಾ? ಮೊದಲ ಪದ ಏನು? S1 ಅಂತ ಕೇಳಿದ್ದಾರೆ. ಆಮೇಲೆ S2 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಮೇಲೆ A2 ಎರಡು ಪದಗಳವರೆಗಿನ ಮೊತ್ತವೇನು? ಆಮೇಲೆ ಎರಡನೇ ಪದ ಏನು? ಆಮೇಲೆ ಹಾಗೆ ಮುಂದುವರೆದು A3 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, A10 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹಾಗೆ ಎನ್ನನೇ ಪದ ಏನು ಅಂತ ಕೇಳ್ತಾರೆ. ಓಕೆನಾ? ನೋಡಿ, ಮೊದಲು ಈ ಒಂದು SN ಅಲ್ಲಿ ವ್ಯಾಲ್ಯೂಸ್ ಹಾಕೊಳ್ಳೋಣ. ಸೊ SN ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? 4n ಮೈನಸ್ ಎನ್ ಸ್ಕ್ವೇರ್. 4n ಮೈನಸ್ ಎನ್ ಸ್ಕ್ವೇರ್. n ಇಸ್ ಈಕ್ವಲ್ ಟು 1 ಆದಾಗ, ಹೌದಾ? n ಇಸ್ ಈಕ್ವಲ್ ಟು 1 ಆದಾಗ ಏನಾಗುತ್ತೆ? S1 ಆಗುತ್ತೆ. ಏನು? S1 ಇಸ್ ಈಕ್ವಲ್ ಟು 4 ಇಂಟು 1 ಮೈನಸ್ 1 ಸ್ಕ್ವೇರ್. 4 ಇಂಟು 1 4, 1 ಸ್ಕ್ವೇರ್ ಮೀನ್ಸ್ 1. ಸೊ S1 is equal to 3, which is nothing but A, ಅಥವಾ A1 which is equal to A. ನೋಡಿ, ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿದೆ. ಮೊದಲನೇ ಪದ A ಅಂತ ಕರಿ, ಇಲ್ಲ A1 ಅಂತ ಕರಿ, ಇಲ್ಲ S1. ಯಾಕೆ S1 ತೊಗೊಂಡೆ? ಅವ್ರು ಕ್ವಶನ್ ಒಳಗೆ ಹೇಳ್ಯಾರ S1 ಅಂದ್ರೆ ಮೊದಲನೇ ಪದ ಅಂತ ಹೇಳ್ರಿ, ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ಇದಾಯ್ತಾ? ಈಗ ನೆಕ್ಸ್ಟ್ ಏನು? S2 ಕಂಡು ಹಿಡೀರಿ ಅಂತ ಹೇಳ್ಯಾರ. S2 is equal to ಏನು? Sn is equal to 4n minus n square. n is equal to 2 ಆದಾಗ, ಓಕೆ, S2 is equal to 4 into 2 minus 2 square. ನಾ ಕೇಳಿದೆ 8 ಮೈನಸ್ 4, S2 ಅಂದರೆ ಏನಾಯಿತು? 4. therefore S2 is equal to 4. ಇವಾಗೇನು? A2 ಕೇಳಿದ್ದಾರೆ. ಏನು? A2 is equal to S2 ಮೈನಸ್ S1. ವಿ ನೋ ದ್ಯಾಟ್ ಅಂತ ಕನ್ಸಿಡರ್ ಮಾಡಿರಿ. ನಮಗೆ ಗೊತ್ತು A2 ಅಂದರೆ ಏನು ಅಂದರೆ S2 ಮೈನಸ್ S1. S2 ಎಷ್ಟಿದೆ? 4 ಮೈನಸ್ S1 ಎಷ್ಟಿದೆ? S1 3. therefore A2 is equal to 1. ಇವಾಗ ನಾವು ಮೂರನೇದು, ಹತ್ತನೇದು, ಎನ್ನನೇದು ಕಂಡು ಹಿಡಿಬೇಕಲ್ಲ. ಬೆಟರ್ ನಾವು AN ಕಂಡು ಹಿಡ್ಕೊಂಡ್ಬಿಡೋಣ. AN is equal to A plus n minus 1 into D, ಹೌದಾ? AN ಆ್ಯಸ್ ಇಟ್ ಈಸ್ ಇಡ್ರಿ. A ಅಂದರೆ ಏನು? 3 ಪ್ಲಸ್ n ಮೈನಸ್ 1, D ಅಂದರೆ 1. 3 ಪ್ಲಸ್ n ಇಂಟು 1 ಅಂದರೆ n ಮೈನಸ್ 1. ಹಾಗಾದರೆ 2 ಪ್ಲಸ್ n
an is equal to 2 plus n. ಓಕೆನಾ 2 plus n 4 minus ನೋಡಿ ಡಿ ವ್ಯಾಲ್ಯೂ 1 ಹಾಕಿದ್ದೀನಿ 1 ಆಗಲ್ಲ ಅದು ಡಿ ವ್ಯಾಲ್ಯೂ ಏನಾಗುತ್ತೆ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಡಿ ಇಸ್ ಈಕ್ವಲ್ ಟು a2 ಮೈನಸ್ a1 a2 ಎಷ್ಟಿದೆ 1 ಇದೆ a1 ಅಂದರೆ 3 ಸೊ ಡಿ ವ್ಯಾಲ್ಯೂ ಏನಾಯಿತು -2 ಹೌದಾ ಈ ಡಿ ವ್ಯಾಲ್ಯೂವನ್ನು ಇಲ್ಲಿ ಹಾಕೊಳ್ತೀವಿ -2 an is equal to 3 plus n into -2 ಅಂದರೆ -2n minus into minus plus 2 into 1 2 ಈ -2 ಅನ್ನು ಒಂದು ಸರ್ತಿ ಇಂಟು ಮಾಡಿದೆ ಎನ್ಗೆ ಆಮೇಲೆ -2 ಅನ್ನು 1ಗೆ ಇಂಟು ಮಾಡಿದೆ 3 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಎನ್ 2n ಮೈನಸ್ ಇಂಟು ಮೈನಸ್ ಪ್ಲಸ್ an is equal to ನೋಡಿ 3 plus 2 5 minus 2n ಹೌದಾ ಏನು ಸಿಕ್ತು ನಮಗೆ an ಲಾಸ್ಟ್ನೇದೇ ಮೊದಲು ನಾವು ಕಂಡು ಹಿಡ್ಕೊಂಡ್ವಿ ಹೌದಾ an ಸಿಕ್ತು ಸೊ an is equal to 5 minus 2n ಆಯಿತು ಸೊ ನಾವು ಇವಾಗ ಈಸಿಯಾಗಿ a3 ಮತ್ತು a10 ಕಂಡು ಹಿಡ್ಕೋಬೋದು ಹೌದಾ n is equal to 3 ಆದಾಗ an ಏನಾಗುತ್ತೆ a3 ಹೌದಾ 5 minus 2 into 3 5 minus 6 ಅಂದರೆ -1 therefore a3 is equal to -1 ಹೌದಾ 3 2s are 6 -6 ಆಯಿತು 5 minus 6 ಅಂದರೆ ಎಷ್ಟು -1 ಹಾಗೆ a10 ಏನು ಕಂಡುಹಿಡಬೇಕು a10 n ಇದ್ದಲ್ಲಿ 10 ಹಾಕೊಂಡೆ 5 minus 2 into 10 5 minus 20 ಅಂದರೆ -15 a10 is equal to -15 ಹೌದಾ -15 ನಾವೇನು ಮಾಡಿದ್ವಿ ಇಲ್ಲಿ ಎಸ್ ಎನ್ ಕೊಟ್ಟಿದ್ದು 4n ಮೈನಸ್ n ಸ್ಕ್ವೇರ್ ಫಸ್ಟಿಗೆ S1 ಕೇಳಿದರು ಆಮೇಲೆ S2 ಆಮೇಲೆ a2 a3 a10 an ಕೊಟ್ಟಿರೋದನ್ನು ಹಾಕೊಂಡ್ವಿ ಇಕ್ವೇಷನ್ Sn is equal to 4n ಮೈನಸ್ n ಸ್ಕ್ವೇರ್ n is equal to 1 ಹಾಕ್ರಿ n ಇದ್ದಲ್ಲಿ ಏನು ಹಾಕಬೇಕು 1 S1 is equal to 4 into 1 4 1 ಸ್ಕ್ವೇರ್ ಅಂದರೆ 1 ಆಗುತ್ತೆ 4ರಲ್ಲಿ 1 ಹೋದರೆ 3 S1 is equal to 3 ಇದನ್ನು a1 ಅಂತ ಕರಿಬಹುದು a ಅಂತಲೂ ಕರಿಬಹುದು ಅದೇ ರೀತಿ Sn ವಾಪಸ್ ತಗೊಂಡಿದ್ದೀನಿ 4n ಮೈನಸ್ n ಸ್ಕ್ವೇರ್ n ಇದ್ದಲ್ಲಿ ಏನು ಹಾಕಬೇಕು 2 n ಇದ್ದಲ್ಲೇ 2 ಸೊ S2 is equal to ಏನಾಗುತ್ತೆ n ಇದ್ದಲ್ಲಿ 2 ಹಾಕಿದ್ದೀನಿ S2 4 into 2 8 ಮೈನಸ್ 2 ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ 4 4 8 S2 is equal to 8 ಮೈನಸ್ 4 8ರಲ್ಲಿ 4 ಹೋದರೆ 4 ಎಷ್ಟು ಬಂತು ನಮಗೆ ಹೌದಾ ಅವ್ರು ಏನು ಕೇಳಿದ್ದಾರೆ a2 ಕೇಳಿದ್ದಾರೆ ನೆಕ್ಸ್ಟ್ S1 ಆಯಿತು S2 ಆಯಿತು ಇವಾಗ a2 ವಿ ನೋ ದ್ಯಾಟ್ ಅಂತ ಕನ್ಸಿಡರ್ ಆಗುತ್ತೆ a2 ಅಂದರೆ S2 ಮೈನಸ್ S1 S2 ಮೈನಸ್ S1 S2 ಎಷ್ಟಿದೆ 4 ಮೈನಸ್ 3 S1 ಎಷ್ಟು 3 4ರಲ್ಲಿ 1 ಹೋದರೆ 3 ಹೋದರೆ 1 a2 ಸಿಕ್ತು ನಾವು AP ಕಂಡುಹಿಡಿಬೇಕು ಅಂದರೆ an ಕಂಡು ಹಿಡ್ಕೊಂಬಿಡೋಣ a3 ಸಿಗುತ್ತೆ a10 ಸಿಗುತ್ತೆ an ಕಂಡುಹಿಡಿಬೇಕಾದ್ರೆ a ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಕಿದೆ ಡಿ ಕಂಡು ಹಿಡ್ಕೋಬೇಕು ಡಿ ವ್ಯಾಲ್ಯೂ ಏನಾಗುತ್ತೆ a2 ಮೈನಸ್ a1 a2 ಎಷ್ಟು ಬಂದೈತಿ 1 ಮೈನಸ್ a1 ಅಂದ್ರೆ 3 1 ಮೈನಸ್ 3 ಅಂದ್ರೆ -2 ಓಕೆ ಸೊ an ಫಾರ್ಮುಲಾ an is equal to a plus n minus 1 into d an as it is 3 a is equal to 3 ಬಂದಿತ್ತು n minus 1 d ಇದ್ದಲ್ಲಿ ಏನು ಹಾಕೋಬೇಕು -2 ಈ -2 ಅನ್ನು ಒಂದ್ಸಲ ಎನ್ಗೆ ಇಂಟು ಮಾಡಬೇಕು ಆಮೇಲೆ -2 ಇಂಟು -1 an as it is 3 as it is minus into plus minus 2 into n 2n okay minus into minus plus 2 into 1 2
an ಇಸ್ ಈಕ್ವಲ್ ಟು ಇದು +2 ಇದೆ +3 ಇದೆ ಅಂದರೆ an ಇಸ್ ಈಕ್ವಲ್ ಟು 5 ಮೈನಸ್ 2n 5 ಮೈನಸ್ 2n an ಸಿಕ್ತು. ಏನು ಸಿಕ್ತು? n ಪದಗಳು ಸಿಕ್ತು. ಹೌದಾ? an ಸಿಕ್ಕ ಮೇಲೆ a3 ಕಂಡು ಹಿಡ್ಕೋರಿ. ಲಾಸ್ಟ್ ಲೆಕ್ಕ ಮಾಡಿದ್ವಲ್ಲ 10ನೇ ಲೆಕ್ಕ n ಇದ್ದಲ್ಲೇ 3 ಹಾಕಿದರೆ a3 5 ಆ್ಯಸ್ ಇಟ್ ಈಸ್ ಮೈನಸ್ 2 ಆ್ಯಸ್ ಇಟ್ ಈಸ್ n ಇದ್ದಲ್ಲಿ ಏನು ಹಾಕಬೇಕು? 3 ಹಾಕಬೇಕು. 5 ಸೇಮು 2 3 6 5 ಮೈನಸ್ 6 ಅಂದರೆ -1 a3 ವ್ಯಾಲ್ಯೂ ಏನಾಯಿತು? -1. ಹಾಗೆ a10 an ಹಾಕೋಬೇಕು n ಇದ್ದಲ್ಲಿ 10 a10 ಇಸ್ ಈಕ್ವಲ್ ಟು 5 ಮೈನಸ್ 2 ಇಂಟು 10 ಅಂದರೆ 20 20ದಲ್ಲಿ 5 ಹೋದರೆ -15 ಸೊ a10 ಇಸ್ ಈಕ್ವಲ್ ಟು -15. ಮಕ್ಕಳ ಇವತ್ತು ನಾವು ಕ್ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಸಮ್ಗಳನ್ನು ಬಿಡಿಸಿದ್ದೀವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ 1.3 ಅಭ್ಯಾಸ ಇದೆಯಲ್ಲ ಇದರ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ 10 ಉಪ ಪ್ರಶ್ನೆಗಳಿವೆ. ಅವುಗಳನ್ನು ಸಾಲ್ವ್ ಮಾಡಿ. ಧನ್ಯವಾದಗಳು.